ವಾವ್, ನನ್ನ ಫಸ್ಟ್ ಆರ್ಡರ್ಸ್. ಲೆಟ್ಸ್ ಗೆಟ್ ಸ್ಟ್ರೇಟ್ ಟು ದ ಪಾಯಿಂಟ್. ಇವತ್ತು ನಾನು ಸ್ಯಾರಿನ ಹೇಗೆ ಡ್ರೇಪ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲು ಸ್ಯಾರಿನ ಅಂದರೆ ನಾವು ಸ್ಯಾರಿ ಒಳಗಡೆ ಎಲ್ಲಿ ಸಿಕ್ಸ್ಕೋತೀವಲ್ಲ ಅದು ನಿಮ್ಮ ಸೈಡ್ ಬರೋ ಥರ, ಸೆರಗು ನಿಮ್ಮ ಆಪೋಸಿಟ್ ಬರೋ ಥರ ನೀವು ಅದನ್ನು ಮ್ಯಾಟ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಬೋತ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡೂ ನೀವು ಪ್ಲೇಟ್ ಮಾಡ್ಕೊಳ್ತಾ ಬರಬೇಕು. ನೀವು ನಿಮ್ಮ ಆರ್ಮ್ಸ್ನ ಆದಷ್ಟು ವೈಡಾಗಿ ಇಟ್ಕೊಂಡು ಬೋತ್ ದ ಬಾರ್ಡರ್ಸ್ ಕವರ್ ಆಗೋ ಥರ ನೀವು ಅದನ್ನ ಫೋಲ್ಡ್ ಮಾಡ್ಕೊಂಡು ಬಂದರೆ ಅದು ವೆರಿ ಈಕ್ವಲ್ ಲೆವೆಲಲ್ಲಿ ನಿಮಗೆ ಆ ಪ್ಲೇಟಿಂಗ್ ಬರುತ್ತೆ. ಇಲ್ಲ ಅಂತಂದರೆ ಅದು ತುಂಬ ಡಿಫಿಕಲ್ಟ್ ಆಗುತ್ತೆ. ನೀವು ಒಬ್ಬರೇ ಇದನ್ನು ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಸೈಡ್ಗೆ ನೀವು ನಿಂತ್ಕೊಂಡು ಇನ್ನೊಂದು ಸೈಡ್ಗೆ ನೀವು ಸಪೋರ್ಟನ್ನು ತೊಗೊಳ್ಬಹುದು. ಯಾರ್ದಾದ್ರೂ ಹೆಲ್ಪ್ ಆದರೂ ಓಕೆ, ಬಟ್ ಮೇಕ್ ಶ್ಯೂರ್ ಇಬ್ಬರೂ ಅಟ್ ಅ ಟೈಮ್ ಆ್ಯಂಡ್ ಒಂದೇ ಸ್ಟ್ರೈಟ್ ಲೈನಲ್ಲಿ ನೀವು ಪ್ಲೇಟನ್ನು ಎತ್ಕೊಳ್ತಾ ಇದ್ದೀರಾ. ರೈಟ್, ನನ್ನ ಗುರು ನಮ್ಮ ಮಮ್ಮಿ ಹೆಲ್ಪನ್ನು ನಾನು ತೊಗೊಳ್ತಿದ್ದೀನಿ. ನೀವೇನು ನೆರಿಗೆ ಇಟ್ಕೊಂಡು ಬಂದ್ರಲ್ಲ ಅದೆಲ್ಲನೂ ಕರೆಕ್ಟಾಗಿ ಒಂದು ಲೈನು, ಒಂದು ರೆಫರೆನ್ಸ್ ಅಂತ ಇಟ್ಕೊಳ್ಳಿ. ನಾನೇನು ಮಾಡಿದೆ, ಆ ಕಾರ್ನರಲ್ಲಿ ಈ ಸ್ಯಾರಿಗೆ ಒಂದು ಲೈನ್ ಇದೆ ಅಲ್ವಾ, ಅಂದರೆ ಸ್ಯಾರಿ ಮಧ್ಯದ ಪಾರ್ಟಿಗೂ ಮತ್ತು ಬಾರ್ಡರ್ ಪಾರ್ಟಿಗೂ ಅದನ್ನೇ ರೆಫರೆನ್ಸ್ ಆಗಿ ತೊಗೊಂಡು 1 by 1 ಅದೆಲ್ಲ ಸ್ಟ್ರೇಟ್ ಲೈನ್ಗೆ ಬರೋ ಥರ ನೋಡಿ ಸ್ಲೋಲಿ ಅದನ್ನು ನಾವು ಪ್ಲೇಟ್ಸನ್ನು ಕರೆಕ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಅದು ಒಂದು ಫರ್ಮ್ ಆಗಿ ನಿಂತ್ಕೋಬೇಕು ಅಂತ ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ಬಂಚನ್ನ ನೀವು ಕೈಯಲ್ಲೇ ಪ್ಲೇಟ್ ಮಾಡ್ತೀನಿ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಅದು ಲೈಕ್ ಸ್ಮಾಲ್ ಬ್ಯಾಚಸ್ ಥರ ಕ್ಲಿಪ್ಪನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇಡೀ ಸ್ಯಾರಿನ ನೀವು ಪ್ಲೇಟ್ ಮಾಡಬೇಕು. ಇಡೀ ಸ್ಯಾರಿ ಇನ್ ದ ಸೆನ್ಸ್ ನಿಮಗೆ ಎಲ್ಲಿ ತನಕ ನೆರಿಗೆಗಳು ಬೇಕೋ ಅಲ್ಲಿ ತನಕ. ಯೂಶಲಿ ಸೆರಗಿಂದ ನೀವು 1.5 ಮಾರ್ ಅಷ್ಟು ಡಿಸ್ಟೆನ್ಸನ್ನ ಬಿಟ್ಟು ನೀವು ಪ್ಲೇಟ್ಸ್ ಮಾಡಿಕೊಂಡ್ರೆ ಅದು ನಿಮಗೆ ವರಮಹಾಲಕ್ಷ್ಮಿ ದೇವಿಗೆ ಕೂರ್ಸೋಕ್ಕೆ ಕರೆಕ್ಟ್ ಮೆಜರ್ಮೆಂಟ್ಸ್. ಸೆರಗು ದೊಡ್ಡದಾಗಿದ್ದರೆ ನಾವು ಲೆಗ್ಸು ಅದನ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ನಮಗೆ ಬಾರ್ಡರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ. ದಟ್ ಈಸ್ ದ ಅಡ್ವಾಂಟೇಜ್ ಆ್ಯಕ್ಚುಲಿ. ಡ್ರೇಪ್ ಮಾಡುವಾಗ ಮೇಲ್ಗಡೆ ಬಾರ್ಡರ್ ಕೆಳಗಡೆ ಬಾರ್ಡರ್ ಮಾತ್ರ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಥವಾ ಪಿನ್ ಮಾಡ್ಕೊಳ್ಬೇಕು ಅಂದ್ಕೊಳ್ಳೋದು ನಿಜವಾಗ್ಲೂ ತಪ್ಪು. ಸೆಂಟರಲ್ಲಿಯೂ ಕೂಡ ನಿಮ್ಮ ಎಲ್ಲ ನೆರಿಗೆ ಆಗಲಿ ಪ್ಲೇಟ್ಸ್ ಆಗಲಿ ಕರೆಕ್ಟಾಗಿ ಬಂದಿದೆ ಅಂತ ನೋಡಿಕೊಂಡು ನೀವು ಅದನ್ನು ಪಿನ್ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ಸಾರಿ ಸ್ಯಾರಿ ಫೋಲ್ಡಿಂಗ್ ಮಾರ್ಕ್ಸ್ ರೆಫರೆನ್ಸ್ ಕೂಡ ತೊಗೊಂಡು ನೀವು ಈ ಥರ ಪ್ಲೇಟ್ ಮಾಡ್ಕೊಳ್ಬಹುದು. ಆ್ಯಂಡ್ ದಿಸ್ ಇಸ್ ಹೌ ಯು ವಿಲ್ ಕಂಟಿನ್ಯೂ. ಇದಾದಮೇಲೆ ನಾವು ಸೆರಗು ಪಾರ್ಟಿಗೆ ಕೂಡ ಹೋಗೋಣ. ಅದರಲ್ಲಿನೂ ಕೂಡ ನೀವು ಸೇಮ್ ಪ್ಲೇಟಿಂಗ್ನ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ಪ್ಲೇಟ್ ಮಾಡ್ತಾ ಮೇಕ್ ಶ್ಯೂರ್ ದಟ್ ನೀವು ಆ ಬಾರ್ಡರ್ಗೆ ಕರೆಕ್ಟಾಗಿ ಪ್ಲೇಟ್ ಮಾಡಿದ್ರೆ ಲಕ್ಷ್ಮಿಗೆ ಡೆಕೋರೇಷನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. Thanks for watching. Like, share and subscribe to my channel. Bye bye.